ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಮಾರ್ನಿಂಗ್ ರೊಟೀನ್ ವೀಡಿಯೋನ ಮಾಡ್ತಾಯಿದ್ದೀನಿ. ರಾತ್ರಿಯೇ ಪಲಾವ್ ಮಾಡೋಕ್ಕೆ ಈ ಥರ ಬಟಾಣಿ ಮತ್ತು ಕಡಲೆಕಾಳನ್ನ ನೆನೆಹಾಕಿದ್ದೆ. ಮತ್ತು ನಾನು ಡೈಲಿ ಜೀರಿಗೆ ನೀರು ಕುಡಿಯೋದ್ರಿಂದ ರಾತ್ರಿಯೇ ಸ್ವಲ್ಪ ನೀರಿಗೆ ಜೀರಿಗೆ ಹಾಕ್ಬಿಟ್ಟು ಓವರ್ನೈಟ್ ಇದಾಗೋ ಥರ ಸೋಕಾಗೋ ಥರ ನೆನೆಹಾಕಿ ಇಟ್ಟಿರ್ತೀನಿ. ಇದನ್ನು ಬಿಸಿ ಮಾಡ್ಕೊಂಡು ಕುಡಿತೀನಿ ಅರ್ಲಿ ಮಾರ್ನಿಂಗ್ ಡೈಲಿ. ಈಗ ನೀರನ್ನ ಕಾಯೋಕೆ ಇಟ್ಬಿಟ್ಟು ಚೆನ್ನಾಗಿ ಕುದ್ದಾದಮೇಲೆ ಕುಡಿಬೇಕು ಫ್ರೆಂಡ್ಸ್. ಅದ್ರ ಜೊತೆಗೆ ನಾನು ಧನಿಯಾ ಕಾಳನ್ನು ಮತ್ತು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಾಫಿ ಟೀಗಿಂತ ಇದು ಚೆನ್ನಾಗಿರುತ್ತೆ. ನೀಟಾಗಿ ಕುದಿಸಿ ಆದಮೇಲೆ ಅದನ್ನು ಕ್ಲೀನಾಗಿ ಶೋಧಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ. ಮೆಟಬಾಲಿಸಮ್ ಕೂಡ ಜಾಸ್ತಿ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಪಲಾವ್ ಮಾಡೋದಕ್ಕೆ ನಾನು ತರಕಾರಿನ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ತರಕಾರಿ, ಕ್ಯಾರೆಟು, ಬೀಟ್ರೂಟು, ಆಲೂಗೆಡ್ಡೆ ಎಲ್ಲ ಇಟ್ಕೊಂಡಿದ್ದೀನಿ. ನವಿಲುಕೋಸು ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ರುಬ್ಕೊಳ್ಳೋಕ್ಕೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ, ಸ್ವಲ್ಪ ಮಸಾಲೆ ಐಟಮ್ಸ್ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಬಿಟ್ಟು ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಬಾಗಿಲು ಸಾರಿಸೋಣ ಅಂತ ಹೊರಗಡೆ ಬಂದ ಫ್ರೆಂಡ್ಸ್. ಈ ಥರ ಎಲ್ಲ ಬಾಗಿಲು ನೀಟಾಗಿ ಸಾರಿಸ್ಕೊಂಡ್ಬಿಟ್ಟು ಹೀಟೆಲ್ಲ ನೀಟಾಗಿ ಒರೆಸ್ಕೊಂಡು ಒಳ್ಳೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು, ಯಾಕೆಂದರೆ ಬಾಗಿಲು ದೇವ್ರ ಸಾಮಾನು ಅಂತ ಹೇಳ್ತಾರೆ ಫ್ರೆಂಡ್ಸ್. ಆದ್ದರಿಂದ ಒಳ್ಳೆ ಬಟ್ಟೆಯಲ್ಲೇ ಒರೆಸ್ಕೋಬೇಕು ನೀಟಾಗೆ. ಬಾಗಿಲಿಂದ ನಮಗೆ ಯಾವುದೇ ರೀತಿ ಐಶ್ವರ್ಯ ಆಗಿರ್ಬೋದು, ಮನೆಗೆ ಒಂದು ಕಳೆ ಆಗಿರ್ಬೋದು, ನಮ್ಮ ಮೇನ್ ಡೋರಿಂದ ಬರುತ್ತೆ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಅದಕ್ಕೆ ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊತಾ ಇದ್ದೀನಿ ಬಾಗಿಲಿಗೆ. ಮನೆಯಲ್ಲಿ ಇರೋರಿಗಿಂತಲೂ ವರ್ಕ್ ಮಾಡೋದಕ್ಕೆ ವುಮೆನ್ಸ್ ಸ್ವಲ್ಪ ಕಷ್ಟನೇ ಇರುತ್ತೆ ಫ್ರೆಂಡ್ಸ್. ಯಾಕೆಂದರೆ ಎಲ್ಲ ಕೆಲಸ ಮಾಡಿ ಅದರ ಜೊತೆ ನಾವು ಕೂಡ ರೆಡಿ ಆಗಿಬಿಟ್ಟು ಅಲ್ಲೋಗಿ ಡ್ಯೂಟಿ ಟೈಮಲ್ಲಿ ಏನು ರೆಸ್ಟ್ ಮಾಡೋಕ್ಕಾಗಲ್ಲ, ಅಲ್ಲೂ ವರ್ಕ್ ಮಾಡಲೇಬೇಕಾಗುತ್ತೆ. ಬಿಡುವಿಲ್ಲದ ಕೆಲಸ ಅನ್ನೋ ಥರ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ನಮಗೆ ಪ್ರತಿ ದಿವಸನೂ. ಎಲ್ಲರೂ ಗ್ರೇಟೇ, ಮನೆಗಿರೋ ಹೆಣ್ಮಕ್ಳು ಗ್ರೇಟೇ. ಅವ್ರು ಪ್ರತಿ ದಿವಸನೂ ತಮ್ಮವ್ರಿಗೆ ಅಂತ ಹೇಳ್ಬಿಟ್ಟು ಕಷ್ಟ ಸುಖ ಎಲ್ಲದನ್ನೂ ಬದಿಗಿಟ್ಬಿಟ್ಟು, ಅವ್ರಿಗೆ ಎಲ್ಲ ಆಸೆಗಳನ್ನ ಬದಿಗಿಟ್ಬಿಟ್ಟು ಮನೇಲಿ ಫ್ಯಾಮಿಲಿಗೆ, ಮಕ್ಕಳಿಗೆ ಅಥವಾ ಹಿರಿಯರು ನೋಡ್ಕೊಳ್ಳೋಕ್ಕೆ ಅಂತ ಇರ್ತಾರೆ. ಆದರೆ ವರ್ಕ್ ಮಾಡೋರ್ದು ಏನೂ ಮಾಡೋಕ್ಕಾಗಲ್ಲ, ವರ್ಕಿಗೆ ಹೋಗಲೇಬೇಕಾಗುತ್ತೆ. ಮತ್ತು ಮನೆ ಕೆಲಸಗಳ್ನೂ ಸಹ ಬಿಡೋಕ್ಕಾಗಲ್ಲ, ಎಲ್ಲದನ್ನೂ ಮಾಡ್ಕೊಳ್ಳೇಬೇಕಾಗುತ್ತೆ. ಏನೂ ಇಲ್ಲ, ಬ್ಯಾಲೆನ್ಸ್ ಮಾಡ್ತೀವಿ ಫ್ರೆಂಡ್ಸ್. ಈ ಥರ ಒಂದು ಚಿಕ್ಕದಾಗೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಮತ್ತು ಅಂಗಳದ ಮುಂದೆ ಈ ಥರ ಒಂದು ಚಿಕ್ಕ ರಂಗೋಲಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಪ್ರತಿದಿನ ಯಾವ್ದಾದ್ರು ಒಂದು ಚಿಕ್ಕ ರಂಗೋಲಿನಾದರೂ ಹಾಕ್ತೀನಿ. ಅದು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತೇಳಿ. ಈ ಥರ ಒಂದು ಗೆರೆ ಹೇಳ್ಕೊಂಬಿಟ್ಟು ಒಂಥರ ನಕ್ಷತ್ರ ಡಿಸೈನ್ ರಂಗೋಲಿನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್. ಇಲ್ಲದೇ ಇದ್ದರೆ ಹಲವಾರು ಯೋಚನೆಗಳು ನಮ್ಮ ಮನಸ್ಥಿತಿನ ಹಾಳು ಮಾಡಿಬಿಡುತ್ತೆ. ಬರೀ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ನಮಗೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು. ಅದಕ್ಕೋಸ್ಕರ ಈ ಥರ ಒಂದು ಪುಟ್ಟು ರಂಗೋಲಿನ ಹಾಕ್ಕೊಂಬಿಟ್ಟು ನೋಡೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ರಂಗೋಲಿಲಿ. ನಾನು ಮುಂಚೆ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ, ಬಟ್ ಇದನ್ನು ಹಾಕಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ಗೊತ್ತಾಯಿತು ಯಾವ ಥರ ಪಾಸಿಟಿವ್ ಇರುತ್ತೆ. ನಮ್ಮ ಮೈಂಡ್ ಸೆಟ್ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ಒಂದು ರಂಗೋಲಿಯಿಂದ ಎಷ್ಟು ಬದಲಾಗುತ್ತೆ ಅಂತ ಅದನ್ನು ಪ್ರತಿದಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೇ ಸಹ ನನಗೂ ಗೊತ್ತಾಯಿತು. ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ಖಂಡಿತ ನೀವು ನಿಮ್ಮ ಮನೆ ಮುಂದೆ ಜಾಗ ಇಲ್ಲಾಂದ್ರೂ ಪರವಾಗಿಲ್ಲ, ಚಿಕ್ಕದಾದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ರಂಗೋಲಿನಾದರೂ ಹಾಕಿ. ಅದು ತುಂಬ ಒಳ್ಳೆಯದು. ಮನೆಗಾಗಲಿ ಒಂದು ಏಳಿಗೆ ಆಗೋಕ್ಕೆ, ಒಂದು ಒಳ್ಳೆ ಕಳೆ ಬರೋದಕ್ಕೆ ಮನೆಗೆ ತುಂಬ ಹೆಲ್ಪ್ ಆಗುತ್ತೆ ರಂಗೋಲಿ ಅನ್ನೋದು. ನಮ್ಮ ಹಿರಿಯರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಫ್ರೆಂಡ್ಸ್. ಅದನ್ನು ನಾವು ತಿಳ್ಕೊಂಡೇ ಇರೋಲ್ಲ ಅಷ್ಟೇ. ಇಲ್ಲಿ ಬೆಂಗಳೂರಲ್ಲಿ ಜಾಗ ಇಲ್ಲ ಅಂಥೇಳಿ ಅದಕ್ಕೆ ಆಪ್ಷನ್ಸ್ ಇರೋಲ್ಲ ಹಾಕೋಕ್ಕೆ. ಮನೆ ಮುಂದೆ ಜಾಗ ಇರೋಲ್ಲ. ನಿಮ್ಮ ಬಾಗಿಲು ಮುಂದೆ ಆದರೂ ಪರವಾಗಿಲ್ಲ, ಒಂದು ಚಿಕ್ಕದಾದರೂ ಪರವಾಗಿಲ್ಲ, ಯಾವ್ದಾದ್ರು ಒಂದು ರಂಗೋಲಿನ ಹಾಕಿ. ಆವಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆ ಹೊರಗಿಂದ ಯಾರಾದರೂ ಕೆಲಸದಿಂದ ಬಂದಾಗ ಅದೇನೋ ಒಂಥರ ಪಾಸಿಟಿವ್ ಫೀಲ್ನ ಕೊಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಚಿಕ್ಕದಾದರೂ ಪರವಾಗಿಲ್ಲ, ದೊಡ್ಡದು ಹಾಕೋಕ್ಕಾಗಿಲ್ಲ ಅಂತಂದರೆ ಚಿಕ್ಕದಾದರೂ ಪರವಾಗಿಲ್ಲ, ಪ್ರತಿದಿನ ಅಂತೂ ಹಾಕ್ತೀನಿ ಫ್ರೆಂಡ್ಸ್. ಎಷ್ಟೇ ಲೇಟಾಗಿರಲಿ, ಎಷ್ಟೇ ಟೈಮ್ ಆಗಿರಲಿ, ಒಂದು 5 ಮಿನಿಟ್ಸ್ ಅದಕ್ಕೆ ಅಂತ ಎತ್ತಿಡ್ತೀನಿ ಪ್ರತಿದಿನ. ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡು ಅದ್ರ ಜೊತೆ ಕೆಮ್ಮಣ್ಣಿಂದ ಸ್ವಲ್ಪ ಡಿಸೈನ್ ಮಾಡಿಕೊಂಡು ಎಲ್ಲ ಮುಗಿಸ್ಬಿಟ್ಟು ಹೊರಗಿದೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ಟು, ಹೊರಗಡೆನೂ ಟೈಲ್ಸ್ ಇರೋದ್ರಿಂದ ನಮಗೆ ನೆಲ ಒರೆಸೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಒಂದು ಕಡೆಯಿಂದ ನೀರು ಹಾಕ್ಬಿಟ್ಟು ನೀಟಾಗಿ ಒಡ್ಕೊಂಡಾದರೂ ಹೋಗ್ಬೋದು, ಇಲ್ಲ ಮಾಪಲ್ಲಿ ಒರೆಸ್ಕೊಂಡಾದರೂ ಬರ್ಬೋದು.
ಈ ಥರ ಎಲ್ಲ ಮಾಡಿ ಕೊನೆಗೆ ಫೈನಲಾಗಿ ಯಾವ ಥರ ಕಾಣುತ್ತೆ ಅಂತ ನೋಡಿ ಫ್ರೆಂಡ್ಸ್. ಒಂದು ಚಿಕ್ಕ ರಂಗೋಲಿ ಈ ಥರ ಕಾಣುತ್ತೆ. ನಾನು ಒಳಗಡೆ ಬರೋಷ್ಟೊತ್ತಿಗೆ ಪಲಾವ್ ಆಲ್ರೆಡಿ ವಿಜಲ್ ಹಾಕ್ಬಿಟ್ಟು ರೆಡಿಯಾಗಿತ್ತು. ನೋಡಿ ಯಾವ ಥರ ಆಗಿದೆ ಪಲಾವು. ಇದನ್ನು ನಾನು ಮತ್ತು ಮಾರ್ನಿಂಗ್ ಡ್ಯೂಟಿ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಬಾಕ್ಸಿಗೆ ಅಲ್ಲೇ ತಗೊಂಡೋಗಿ ಆಫೀಸಲ್ಲೇ ತಿಂತೀನಿ. ನಮ್ಮ ಹಸ್ಬೆಂಡು ನನಗೂ ನಮ್ಮ ಪಾಪುಗೂ ಮತ್ತು ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನಾನು ಮಗುಗೆ ಸ್ನಾನ ಮಾಡಿಸ್ತಾಯಿದ್ದೆ ಫ್ರೆಂಡ್ಸ್. ಈ ಟೈಮಲ್ಲಿ ಇಬ್ಬರೂ ಈ ಥರ ಕೆಲಸ ಹಂಚ್ಕೊಂಡು ಮಾಡ್ತೀವಿ ಫ್ರೆಂಡ್ಸ್. ಇಬ್ಬರು ವರ್ಕ್ ಇರೋದ್ರಿಂದ ಹಂಚ್ಕೊಂಡು ಮಾಡಲೇಬೇಕಾದ ಪರಿಸ್ಥಿತಿ ಇದೆ. ಎಲ್ಲ ಹಸ್ಬೆಂಡ್ಗಳು ಸಹ ಇದೇ ರೀತಿ ಸಪೋರ್ಟಿವ್ ಆಗಿರಬೇಕು ವರ್ಕಿಂಗ್ ವುಮೆನ್ಸ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗನೂ ಎದ್ದಿದ್ದ ಫ್ರೆಂಡ್ಸ್. ಅವನಿಗೆ ಬೆಳಗ್ಗೆ ಕಾಫಿ ಟೀ ಬೇಕಂತೆ, ತುಂಬ ಚಳಿ ಇದೆ, ಕಾಫಿ ಟೀ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಎಲ್ಲದನ್ನೂ ಮ್ಯಾನೇಜ್ ಮಾಡಬೇಕು ಫ್ರೆಂಡ್ಸ್. ಚಿಕ್ಕ ಮಕ್ಕಳು, ಮನೆ ತಿಂಡಿ, ನಾವು ವರ್ಕು, ಪ್ರತಿಯೊಂದೂ ಮ್ಯಾನೇಜ್ ಮಾಡಬೇಕು. ಯಾವುದನ್ನು ಬಿಟ್ಟು ಓಡೋಗೋಕ್ಕಾಗಲ್ಲ. ಪ್ರತಿಯೊಂದೂ ನಾವು ವರ್ಕ್ ಮಾಡೋದಕ್ಕಿಂತ ಜಾಸ್ತಿ ಗಮನನ ಮನೆ ಬಗ್ಗೆ ಕೊಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಒಂದು ದಿವಸ ಬಿಟ್ಟು ಇಲ್ಲ 1 ಗಂಟೆ ಬಿಟ್ಟು ಆ ಕೆಲಸ ಮಾಡ್ಬೋದು. ಮನೇಲಿ ಹಂಗಿಲ್ಲ. ಲಂಚ್ ಬ್ಯಾಗೆಲ್ಲ ಪ್ರಿಪೇರ್ ಮಾಡಿ ಆಯಿತು ನಮ್ಮ ಮನೆಯವರು. ನಾನು ಮಗು ಸ್ನಾನ ಮಾಡಿಸ್ಕೊಂಬಂದು ಮಗುಗೆ ನೀಟಾಗೆಲ್ಲ ರೆಡಿ ಮಾಡಿಬಿಟ್ಟು ಯೂನಿಫಾರ್ಮ್ ಎಲ್ಲ ಹಾಕಿ ನಾನು ರೆಡಿ ಮಾಡ್ತೀನಿ ಮಗುಗೆ ಸ್ಕೂಲಿಗೆ. ಈ ಥರ ಬೆಳಿಗ್ಗೆ ಮಾರ್ನಿಂಗ್ ಟೈಮು ನಾನೊಂದು ಕೆಲಸ ಮಾಡಿದ್ರೆ ಅವರೊಂದು ಕೆಲಸ. ಅವರಿದ್ದರೆ ಖಂಡಿತ ಹೆಲ್ಪ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅವ್ರು ಡ್ಯೂಟಿಗೆ ಹೋಗಿದ್ರೆ ಇಲ್ಲ, ಮನೇಲಿದ್ದರೆ ಮಾತ್ರ ಖಂಡಿತವಾಗ್ಲೂ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿಕೊಡ್ತಾರೆ ನಮ್ಮ ಮನೆಯವರು. ಅದೊಂದು ನಾನು ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಲೆಸ್ಸಿಂಗ್ ಆ ದೇವ್ರದ್ದು ಒಳ್ಳೆ ಗಂಡನ ಕೊಟ್ಟಿದ್ದಾನೆ. ಇಬ್ಬರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಜಾಬಲ್ಲಿದ್ರೂ ಯಾವುದೇ ರೀತಿ ನಮ್ಮ ಪ್ರಾಬ್ಲಮೇ ಬರೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅಷ್ಟು ಹೊಂದಾಣಿಕೆ ಇದೆ. ಅವ್ರ ವಿಷಯಗಳ್ನ ನಾನು ಅರ್ಥ ಮಾಡ್ಕೊತೀನಿ, ನಮ್ಮ ವಿಷಯಗಳ್ನ ಅವ್ರು ಅರ್ಥ ಮಾಡ್ಕೋತಾರೆ. ಮತ್ತು ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಫ್ರೆಂಡ್ಸ್. ಈ ಕೆಲಸ ನೀನೇ ಮಾಡಬೇಕು, ಆ ಕೆಲಸ ನಾನೇ ಮಾಡಬೇಕು ಅಂತ ಇಲ್ಲ. ಮತ್ತು ನಾನು ಫೈನಾನ್ಷಿಯಲ್ ವಿಷಯಲ್ಲೂ ಅಷ್ಟೇ, ಇದು ನಾನು ಕೊಡಲ್ಲ, ಇದು ನನ್ನ ದುಡ್ಡು ಅಂತ ಆ ಥರ ಯಾವುದೂ ನಾವು ಇವತ್ತಿನವರೆಗೂ ಮದುವೆ ಆಗಿ ಒಂದು 6-7 ವರ್ಷ ಆಗಿದೆ, ಯಾವತ್ತೂ ನಾವು ಡಿಫ್ರೆನ್ಸಿಯೇಟ್ ಮಾಡ್ಕೊಂಡಿಲ್ಲ. ಅವ್ರು ಏನೇ ಕಷ್ಟ ಬಂದ್ರೂ ನಾವಿಬ್ಬರೂ ಅದನ್ನು ಸರಿಪಡಿಸ್ಕೊತೀವಿ. ಮನೆ ಕೆಲಸ ಆಗಲಿ ಇಬ್ಬರೂ ಮಾಡ್ತೀವಿ. ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ ಇಬ್ಬರೂ ಸಹ ನಮ್ಮ ಮನೆಯಲ್ಲಿರೋ ಎಲ್ಲ ಕೆಲಸನೂ ನಮ್ಮ ಮನೆಯವರು ಮಾಡ್ತಾರೆ, ನಾನು ಮಾಡ್ತೀನಿ. ಹಾಗೆ ನಮ್ಮ ಮನೆಗೆ ಎಲ್ಲ ಕಷ್ಟ ಸುಖಗಳಿಗೆ, ಎಲ್ಲ ಫೈನಾನ್ಷಿಯಲ್ ವಿಚಾರಗಳಿಗೆ ನಾನು ಹಣ ಕೊಡ್ತೀನಿ, ನಮ್ಮ ಮನೆಯವ್ರೂ ಹಣ ಕೊಡ್ತಾರೆ. ಈ ಥರ ಇಬ್ಬರೂ ಎಲ್ಲ ವಿಷಯದಲ್ಲೂ ಅರ್ಧ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ. ಮಗುನೆಲ್ಲ ರೆಡಿ ಮಾಡಿಬಿಟ್ಟು ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿಬಿಟ್ಟು ಅವನಿಗೆ ಶೂ ಎಲ್ಲ ಹಾಕ್ಬಿಟ್ಟು ಅದು ಹಾಕಿದ್ಮೇಲೆ ನಾನು ಹೋಗಿ ರೆಡಿಯಾಗಿ ಆಮೇಲೆ ಆಫೀಸಿಗೆ ಹೋಗ್ತೀನಿ ಫ್ರೆಂಡ್ಸ್. ಈ ಥರ ಪ್ರತಿದಿನ ನಿಮ್ಗೆ ಯಾವ ಥರ ಗೃಹಿಣಿಯರ್ದಿರುತ್ತೋ ಮಾರ್ನಿಂಗು ನಂದು ಅದೇ ಥರ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ನಾನು ರೆಡಿ ಆಗಿಬಿಟ್ಟು ಆಫೀಸಿಗೆ ಹೋಗೋದು ಎಕ್ಸ್ಟ್ರಾ ಅನಿಸುತ್ತೆ ಫ್ರೆಂಡ್ಸ್, ಅಷ್ಟೇ, ಇನ್ನೇನಿಲ್ಲ. ಪ್ರತಿ ದಿವಸ ಇದು ಬೇಜಾರು ಮಾಡ್ಕೊಳಂಗೆ ಇಲ್ಲ. ಬೆಳಗ್ಗೆ ಮಾರ್ನಿಂಗ್ ಇದ್ದಾಳೇಬೇಕು, ಎಲ್ಲ ಕೆಲಸ ಮಾಡಲೇಬೇಕು ಫ್ರೆಂಡ್ಸ್. ಈ ಥರ ಇರುತ್ತೆ ನನ್ನ ರೊಟೀನು. ಹಾಗೆ ವರ್ಕ್ ಪ್ಲೇಸಿಗೆ ಬಂದು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಇಷ್ಟೇ ನೋಡಿ ಫ್ರೆಂಡ್ಸ್ ನನ್ನ ಮಾರ್ನಿಂಗ್ ರೊಟೀನು. ತುಂಬ ವಿಶೇಷ ಏನಿಲ್ಲ. ಪ್ರತಿದಿನ ಮಾರ್ನಿಂಗ್ ಇದೇ ಥರ ಇರುತ್ತೆ. ಬೆಳಗ್ಗೆ ಎದ್ದೇಳೋದು, ಟಿಫನ್ ಮಾಡೋದು, ಮಗು ರೆಡಿ ಮಾಡೋದು, ನಾನು ರೆಡಿ ಆಗೋದು, ಆಫೀಸಿಗೆ ಬರೋದು, ಲಂಚ್ ಬ್ಯಾಗ್ ರೆಡಿ ಮಾಡ್ಕೊಳ್ಳೋದು, ಇದೇ ಥರ ಇರುತ್ತೆ. ನಮ್ಮ ಹಸ್ಬೆಂಡ್ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅಜ್ಜಿನೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವರು ಮಾರ್ನಿಂಗ್ ಟೈಮ್ ಬೇಗ ಏಳ್ಸಲ್ಲ ಫ್ರೆಂಡ್ಸ್, ಅವರಿಗೆ ತುಂಬ ವಯಸ್ಸಾಗಿದೆ. ಮಾರ್ನಿಂಗ್ ಟೈಮ್ ಏನು ಬೇಗ ಏಳ್ಸಲ್ಲ, ಅವರಿದ್ದರೆ ಮಾತ್ರ 100% ಹೆಲ್ಪ್ ಮಾಡ್ತಾರೆ. ಇಷ್ಟೇ ಫ್ರೆಂಡ್ಸ್ ನನ್ನ ಮಾರ್ನಿಂಗ್ ರೊಟೀನ್ ವಿಡಿಯೋ. ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಯಾರಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ವರ್ಕವರಾಗಿದ್ದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಬ್ಬರು ಎಲ್ಲ ವಿಷಯಕ್ಕೂ ಇಬ್ಬರೂ ಸಪೋರ್ಟಿವ್ ಆಗಿರಿ. ಫ್ರೆಂಡ್ಸ್ ಥರ ಯಾವ್ದಾದ್ರು ವಿಷಯನ ಡಿಸ್ಕಸ್ ಮಾಡಿ. ಫಸ್ಟು ಇದನ್ನು ಯಾವ ಥರ ಮಾಡ್ಬೋದು, ಏನು ಗಂಡ ಹೆಂಡತಿ ಆಗೋಕ್ಕಿಂತ ಮುಂಚೆ ಫಸ್ಟ್ ಒಳ್ಳೆ ಫ್ರೆಂಡ್ಸ್ ಆಗಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.